ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಅರೌಂಡ್ ಅಸ್. ನೋಡಿ, ನಾನಿವತ್ತು ಒಂದು ಫ್ಲವರ್ಸ್ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಎಲ್ಲರೂ ನನ್ನ ಚಾನಲ್ ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡಿ ಹೇಗಿದೆ ಆರ್ಕಿಡ್ ಫ್ಲವರ್ಸು. ಕಲರ್ ನೋಡಿ ಎಷ್ಟು ವೈಬ್ರೆಂಟ್ ಆಗಿದೆ, ತುಂಬ ಸುಂದರವಾದ ಕಲರು. ನೋಡಿ, ನೀಲಿ ಬಣ್ಣ ಎಷ್ಟು ಗಾಢವಾಗಿದೆ, ಚಿಟ್ಟೆ ಕೂತ ಹಾಗೆ ಕಾಣಿಸುತ್ತೆ ಈ ಹೂವು. ಇದೆಲ್ಲ ಅಮೆಝಾನ್ ಕಾಡಲ್ಲಿರುತ್ತಂತೆ. ಇಲ್ಲಿ ನಮ್ಮ ದೇಶದಲ್ಲಿ ಇವೆಲ್ಲ ಅಪರೂಪ. ಇವು ಯುರೋಪ್ಗಳಲ್ಲಿ, ಆಫ್ರಿಕನ್ನಲ್ಲಿ ಬೆಳೆಯೋ ಒಂದು ಹೂಗಳು. ಕಾಡಲ್ಲಿ ತಾನಾಗೇ ಬೆಳೆಯುತ್ತೆ. ನೋಡಿ ಎಷ್ಟು ಸುಂದರವಾಗಿದ್ದಾವೆ ಹೂಗಳು. ಗುಲಾಬಿ ಹೂ ಥರ ಇದೆ, ಬಟ್ ಇದೆಲ್ಲ ಒಂದು ಆರ್ಕಿಡ್ ಫ್ಲವರ್ಸ್ ಇವು. ನೋಡಿ, ಇದರ ರಚನೆ ಎಷ್ಟು ಸುಂದರವಾಗಿದೆ. ಅಲ್ಲಲ್ಲಿ ಡಾಟೆಡ್ ಒಂದು ಪೆಟಲ್ಸ್ ಇದೆ. ತುಂಬ ಸುಂದರವಾಗಿದೆ ನೋಡೋದಕ್ಕೆ. ನೋಡಿ, ಇದು ಎಷ್ಟು ಚೆನ್ನಾಗಿದೆ, ಪ್ಲೆಸೆಂಟ್ ಆಗಿದೆ ಕಲರು, ತುಂಬಾ ಚೆನ್ನಾಗಿದೆ. ಒಂಥರ ಮೈಲ್ಡ್ ಕಲರು, ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಇದು ನೋಡಿ, ಇದು ಒಂದು ಬ್ಯಾಟ್ ಫ್ಲವರ್ ಅಂತ. ಇದು ಬ್ಯಾಟ್ ಶೇಪಲ್ಲಿ ಇರೋದ್ರಿಂದ, ಅಂದರೆ ಬಾವಲಿಗಳ ಶೇಪಲ್ಲಿ ಇರೋದ್ರಿಂದ ಅದನ್ನು ಬ್ಯಾಟ್ ಫ್ಲವರ್ ಅಂತಾರೆ. ಇದು ಆರ್ಕಿಡ್ ಫ್ಲವರು. ನೋಡಿ ಎಷ್ಟು ಸುಂದರವಾಗಿದೆ. ಬಿಳಿ ಮತ್ತು ಒಂಥರ ಬೀಟ್ರೂಟ್ ಕಲರ್ ಮಿಕ್ಸ್ ಆಗಿದೆ ಇದರಲ್ಲಿ. ಇದು ನೋಡಿ ಬೆಲ್ ಶೇಪ್ ಫ್ಲವರ್ಗಳು. ಒಳಗಡೆ ಒಂದು ನಾಲಿಗೆ ಥರ ಹೀಗೆ ಬಂದಿದೆ. ಇದು ನೋಡಿ ಎಷ್ಟು ಸುಂದರವಾಗಿದೆ ಈ ಹೂಗಳು. ಕಮಲದ ಹೂ ಥರ ಒಳಗಡೆ ಗೊಂಚಲಾಗಿ ಬಿಟ್ಟಿದೆ. ಇದು ಆರ್ಕಿಡ್ ಫ್ಲವರು. ನೋಡಿ ಎಷ್ಟು ಸುಂದರವಾದ ಬಣ್ಣ, ರಚನೆ ನೋಡಿ ಎಷ್ಟು ಸುಂದರವಾಗಿದೆ. ಇದು ನೋಡಿ ದಾಸವಾಳ ಹೂ ಥರ ಇದೆ, ತುಂಬ ಪೆಟಲ್ಸ್ ಇದೆ. ಇದು ಹೂಕೋಸ್ತರ ಬರುತ್ತೆ. ನೋಡಿ, ಇದು ಒಂದು ದಾಸವಾಳ, ನೀಲಿ ಬಣ್ಣದ ದಾಸವಾಳದ ಹೂವು. ಇದು ನೋಡಿ ಲೈಟ್ ಆ್ಯಂಡ್ ಡಾರ್ಕ್ ಮಿಕ್ಸ್ ಕಲರ್ ಎಷ್ಟು ಸುಂದರವಾಗಿದೆ. ಇದು ಆರ್ಕಿಡ್ ಫ್ಲವರು. ರಚನೆ ನೋಡಿ ಎಷ್ಟು ಚೆನ್ನಾಗಿದೆ. ಇವೆಲ್ಲ ಕಾಡಲ್ಲಿ ಬೆಳೆಯೋ ಹೂಗಳು. ಕೆಲವೊಬ್ಬರು ಇದನ್ನು ಮನೆ ಮುಂದೆ ಗಾರ್ಡನಲ್ಲೂ ಹಾಕ್ತಾರೆ ಶೋಗಾಗಿ. ಅಪರೂಪದ ಹೂಗಳು ಇವು, ಎಲ್ಲ ಕಡೆ ಸಿಗೋದಿಲ್ಲ. ಇದು ನೋಡಿ ದಾಸವಾಳ. ಇದು ತುಂಬ ಪೆಟಲ್ಸ್ ಜಾಸ್ತಿ ಇರುತ್ತೆ ಇದಕ್ಕೆ. ಕಲರು ವೈಬ್ರೆಂಟ್ ಆಗಿದೆ. ಇದು ನೋಡಿ ಎಲೆನೂ ಹೂವು ಅಂತಲೇ ಗೊತ್ತಾಗಲ್ಲ, ಎಲೆ ಇದು ಮೋಸ್ಟ್ಲಿ. ಮಧ್ಯದಲ್ಲಿ ಒಂದು ಕೆಂಪು ಹೂವು ಇದೆ. ಇದು ನೋಡಿ ಜೀಬ್ರಾ ಸ್ಟ್ರೈಪ್ ಫ್ಲವರ್ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಒಂಥರ ಜೀಬ್ರಾ ಬೆನ್ನ ಮೇಲೆ ಸ್ಟ್ರೈಪ್ಸ್ ಇರುತ್ತಲ್ಲ, ಅದೇ ಥರ ಈ ಹೂವಿನ ಮೇಲೆ ಈ ಥರ ಸ್ಟ್ರೈಪ್ಸ್ ಬಂದಿದೆ. ಇದು ನೋಡಿ ಬ್ಲ್ಯಾಕ್ ಆ್ಯಂಡ್ ವೈಟ್, ಎಷ್ಟು ಸುಂದರವಾಗಿದೆ. ಮನೆ ಮುಂದೆ ಗಾರ್ಡನಲ್ಲಿ ಬೆಳೆಸಿದ್ದಾರೆ ಈ ಹೂವನ್ನ. ಇದು ನೋಡಿ ಯೆಲ್ಲೋ ಆ್ಯಂಡ್ ಇದು ಜೀಬ್ರಾ ಸ್ಟ್ರೈಪ್ಸ್ ಬಂದಿದೆ ಯೆಲ್ಲೋ ಫ್ಲವರ್ಗೆ. ಇದು ನೋಡಿ ಎಷ್ಟು ಸುಂದರವಾಗಿದೆ. ಇದು ಕೂಡ ಜೀಬ್ರಾ ಫ್ಲವರು. ಪಾಟ್ಗಳಲ್ಲಿ ಬೆಳೆಸಿದ್ದಾರೆ. ಇದು ನೋಡಿ ಒಂದು ಅಪರೂಪದ ಹೂವು. ಇದು ಹಿಮಾಲಯದಲ್ಲಿ ಬೆಳೆಯೋ ಹೂವು. ಇದು ತಂಪಾದ ಪ್ರದೇಶಗಳಲ್ಲಿ ಬೆಳೆಯುತ್ತೆ ಈ ಥರ ಹೂಗಳು. ಇದು ನೋಡಿ ಎಷ್ಟು ಚೆನ್ನಾಗಿದೆ. ರಚನೆ, ಬಣ್ಣ ಎಷ್ಟು ಸುಂದರವಾಗಿದೆ. ಇದು ಕೂಡ ಒಂದು ಆರ್ಕಿಡ್ ಫ್ಲವರ್. ಇದು ನೋಡಿ ಚಿಟ್ಟೆ ಹಾರೋ ಥರ ಇದೆ.
ಥ್ಯಾಂಕ್ ಯು ಫ್ರೆಂಡ್ಸ್.